ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವೆಲ್ಲರೂ ಎದುರಿಸ್ತಿರುವ ಬಿಸಿ ಬಿಸಿ ಚರ್ಚೆಯ ವಿಷಯ, ಹೌದು, ಪ್ರತಿಯೊಬ್ಬರ ಜೇಬಿಗೆ ಕತ್ತರಿ ಹಾಕ್ತಿರುವ ಆ ಹಠಾತ್ ತೈಲ ಬೆಲೆ ಏರಿಕೆ. ಸುಮ್ಮನೆ ಊಹಾಪೋಹಗಳ ಬಗ್ಗೆ ಮಾತಾಡೋದು ಬೇಡ. ಅಸಲಿ ಸತ್ಯ ಏನು, ವರದಿಗಳು ಮತ್ತು ಸ್ಪಷ್ಟ ಅಂಕಿಅಂಶಗಳು ಏನ್ ಹೇಳ್ತಿವೆ ಅಂತ ನೇರವಾಗಿ ನೋಡೋಣ ಬನ್ನಿ. 4 ವರ್ಷಗಳು. ಸರಿಯಾಗಿ ಕೇಳಿಸ್ಕೊಳ್ಳಿ, ಬರೋಬ್ಬರಿ 4 ವರ್ಷಗಳು. ಕಳೆದ 4 ವರ್ಷಗಳಿಂದ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದು ರೀತಿಯ ಮೌನ ಇತ್ತು, ಬೆಲೆಗಳಲ್ಲಿ ಸ್ಥಿರತೆ ಇತ್ತು. ಆದ್ರೆ ಈಗ ಆ ಮೌನ ಒಡೆದುಹೋಗಿದೆ. 2022ರ ನಂತರ ಇದೇ ಮೊದಲ ಬಾರಿಗೆ ನಾವೆಲ್ಲರೂ ಇಷ್ಟು ದೊಡ್ಡ ಮಟ್ಟದ ಹಠಾತ್ ಬೆಲೆ ಏರಿಕೆಯನ್ನ ನೋಡ್ತಾ ಇದೀವಿ. ಮೊದಲನೆಯದಾಗಿ ಈ ತೈಲ ಬೆಲೆ ಏರಿಕೆಯ ಆಘಾತ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪೆಟ್ರೋಲ್ ಬಂಕಿಗೆ ಹೋದಾಗ ಗ್ರಾಹಕರಿಗೆ ಆಗ್ತಿರೋ ನಿಜವಾದ ವಾಸ್ತವದ ಅನುಭವ ಆದರೂ ಏನು? ರಾಜಧಾನಿ ದೆಹಲಿಗೆ ಹೋಲಿಸಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಇಂಧನಕ್ಕಾಗಿ ಎಷ್ಟು ಹೆಚ್ಚು ಹಣ ಕೊಡ್ತಾ ಇದ್ದೀವಿ ಗೊತ್ತಾ? ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 97 ರೂಪಾಯಿ ಚಿಲ್ಲರೆ ಇದ್ರೆ ಬೆಂಗಳೂರಿನಲ್ಲಿ 106 ರೂಪಾಯಿ ದಾಟಿದೆ. ಇನ್ನು ನಮ್ಮ ಖಾಸಗಿ ಪೆಟ್ರೋಲ್ ಬಂಕ್ಗಳ ಕಥೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಅಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಬರೋಬ್ಬರಿ 120 ರೂಪಾಯಿ ಗಡಿ ದಾಟಿದೆ. ಇದು ನಿಜಕ್ಕೂ ಆತಂಕಕಾರಿ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಸಂಖ್ಯೆ ಅಂದ್ರೆ 3 ರೂಪಾಯಿ. ಹೌದು, ಪೆಟ್ರೋಲ್ ಮತ್ತು ಡೀಸೆಲ್ನ ಎಲ್ಲ ಸಾಮಾನ್ಯ ವೇರಿಯಂಟ್ಗಳ ಮೇಲೆ ಪ್ರತಿ ಲೀಟರ್ಗೆ ನಿಖರವಾಗಿ 3 ರೂಪಾಯಿ ಏರಿಕೆಯಾಗಿದೆ. ಇದು ಸಾಲ್ದುವಂತ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಸಿಎನ್ಜಿ ಬೆಲೆ ಕೂಡ ಪ್ರತಿ ಕೆಜಿಗೆ 2 ರೂಪಾಯಷ್ಟು ಹೆಚ್ಚಾಗಿದೆ. ಬೆಲೆ ಏರಿಕೆಯ ಈ ಆಘಾತದಿಂದ ಸ್ವಲ್ಪ ಹೊರಬಂದು ಅಸ್ಲಿಗೆ ಈ ಬೆಲೆ ಏರಿಕೆಗೆ ಕಾರಣಗಳೇನು ಅಂತ ನೋಡೋಣ. ಈ ಹಠಾತ್ ಹೆಚ್ಚಳದ ಹಿಂದೆ ಇರುವ ಆ ಸಂಕೀರ್ಣವಾದ ಜಾಗತಿಕ ಅರ್ಥಶಾಸ್ತ್ರವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದ ಪ್ರಕಾರ ಜಾಗತಿಕ ಮಟ್ಟದಲ್ಲಿರುವ ದೊಡ್ಡ ಒತ್ತಡಗಳೇ ಇದಕ್ಕೆ ಮುಖ್ಯ ಕಾರಣ. ವಿಶೇಷವಾಗಿ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಯುದ್ಧ. ಇದರಿಂದ ಕಚ್ಚಾ ತೈಲದ ಬೆಲೆ 1 ಬ್ಯಾರೆಲ್ಗೆ ಬರೋಬ್ಬರಿ $106 ದಾಟಿದೆ. ಇದರ ನೇರ ಪರಿಣಾಮ ಏನಾಗ್ತಿದೆ ಅಂದ್ರೆ ನಮ್ಮ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ ಪ್ರತಿದಿನ ಸುಮಾರು 1,000 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಸೌರಭ್ ಮಿತ್ರಾ ಅವರಂತಹ ಉದ್ಯಮ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ನಮ್ಗೆ ಈಗ ಆಗಿರೋ 3 ರೂಪಾಯಿ ಏರಿಕೆ ಬಹಳ ದೊಡ್ಡದು ಅಂತ ಅನಿಸ್ತಿದೆ. ಆದ್ರೆ ವಾಸ್ತವದಲ್ಲಿ ಈ ತೈಲ ಕಂಪನಿಗಳಿಗೆ ಆಗ್ತಿರೋ ಭಾರಿ ನಷ್ಟದಲ್ಲಿ ಕೇವಲ 50% ಸರಿದೂಗಿಸಲು ಕೂಡ ಪ್ರತಿ ಲೀಟರ್ಗೆ ಕನಿಷ್ಠ 10 ರೂಪಾಯಿ ಏರಿಕೆ ಮಾಡಬೇಕಿತ್ತು ಅಂತ ಅಂದಾಜಿಸಲಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಭಾರತ ಪೆಟ್ರೋಲಿಯಂನ ಮಾಜಿ ನಿರ್ದೇಶಕರಾದ ಸುಕ್ಮಲ್ ಜೈನ್ ಅವರ ಮಾತುಗಳನ್ನೊಮ್ಮೆ ಗಮನಿಸಬೇಕು. ಅವರ ಪ್ರಕಾರ ಈ ಬೆಲೆ ಏರಿಕೆ ಸುಮ್ಮನೆ ಮಾಡಿದ್ದಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ, ಸರಕು ಸಾಗಣೆ ಮತ್ತು ಕಾರ್ಯಾಚರಣೆಯ ವೆಚ್ಚಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿವೆ. ಅದನ್ನ ಸ್ವಲ್ಪ ಮಟ್ಟಿಗಾದರೂ ಸರಿದೂಗಿಸಲು ಇದೊಂದು ಅನಿವಾರ್ಯ ಮತ್ತು ಅಳದು ತೂಗಿ ಇಟ್ಟ ಹೆಜ್ಜೆ ಅಂತ ಅವರು ವಿಶ್ಲೇಷಿಸ್ತಾರೆ. ಸರಿ, ಲೆಕ್ಕಾಚಾರಗಳು ಏನೇ ಇರ್ಬೋದು, ಆದರೆ ಇದು ಜನಸಾಮಾನ್ಯರ ಮೇಲಿನ ಬರೆಯಾಗಿರೋದಂತೂ ಸುಳ್ಳಲ್ಲ. ನಮ್ಮ 3ನೇ ವಿಭಾಗ ಇದೆ. ಬೆಂಗಳೂರಿನ ಬೀದಿಗಳಲ್ಲಿ ದೈನಂದಿನ ಜೀವನ ನಡೆಸುವ ಜನರಿಗೆ ಈ ಜಾಗತಿಕ ಲೆಕ್ಕಾಚಾರಗಳು ಹೊಟ್ಟೆ ತುಂಬಿಸ್ತಾ? ಖಂಡಿತ ಇಲ್ಲ. ಅವರು ಈ ಆರ್ಥಿಕ ಹೊರೆಯನ್ನ ಹೇಗೆ ಎದುರಿಸ್ತಿದ್ದಾರೆ ಅಂತ ನೋಡೋಣ. ಸ್ಥಳೀಯ ನಿವಾಸಿ ಪ್ರಕಾಶ್ ಕೆ ಅವರ ಮಾತುಗಳು ಪ್ರಸ್ತುತ ಪರಿಸ್ಥಿತಿಯನ್ನ ಕನ್ನಡಿ ಹಿಡಿದಂತೆ ತೋರಿಸ್ತವೆ. ಈಗಾಗಲೇ ತರಕಾರಿಗಳು, ದಿನಸಿ ಬೆಲೆಗಳು ಗಗನಕ್ಕೇರಿವೆ. ಈಗ ಈ ತೈಲ ಬೆಲೆ ಏರಿಕೆಯು ಪ್ರತಿಯೊಂದು ಉತ್ಪನ್ನದ ಬೆಲೆಯ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದು ಅವರ ಆತಂಕ. ಅಕ್ಷರಶಃ ಗಾಯದ ಮೇಲೆ ಬರೆಯಳದಂತಾಗಿದೆ ಅಲ್ವಾ? ಇನ್ನು ದಿನನಿತ್ಯ ಕೆಲ್ಸ ಅಂತ ಪ್ರಯಾಣಿಸುವ ರಮ್ಯಾ ಶೇಖರ್ ಅಂಟವರು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತಾರೆ. ಕ್ಯಾಬ್ ಮತ್ತು ಆಟೋ ದರಗಳು ಹೆಚ್ಚಾಗೋದು ಗ್ಯಾರಂಟಿ ಅಂತ ಅವ್ರಿಗೆ ಭಯ ಇದೆ. ಜೊತೆಗೆ ಅನೇಕರ ಮನಸ್ಸಲ್ಲಿರೋ ಬಲವಾದ ಅನುಮಾನವನ್ನ ಅವರು ವ್ಯಕ್ತಪಡಿಸ್ತಾರೆ. ಅದೇನಂದ್ರೆ, ಇತ್ತೀಚೆಗೆ ನಡೆದ ರಾಜ್ಯ ಚುನಾವಣೆಗಳು ಮುಗಿಯೋವರೆಗೂ ಈ ಬೆಲೆ ಏರಿಕೆಯನ್ನ ಬೇಕಂತಲೇ ತಡೆಹಿಡಿಯಲಾಗಿತ್ತಾ ಅನ್ನೋ ಪ್ರಶ್ನೆ. ಸಾರಿಗೆ ಕಾರ್ಮಿಕರ ಸಂಕಷ್ಟ ಕೇಳಿದ್ರೆ ನಿಜಕ್ಕೂ ಬೇಸರಾಗುತ್ತೆ. ಕ್ಯಾಬ್ ಚಾಲಕರಾದ ಮಂಜುನಾಥ್ ಎಚ್.ಎಸ್. ಅವರು ಅಕ್ಷರಶಃ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಒಂದೆಡೆ ಸಿಎನ್ಜಿ ಕೊರತೆ, ಮತ್ತೊಂದೆಡೆ ಹೆಚ್ಚುತ್ತಿರುವ ಖರ್ಚುಗಳು. ಪದೇ ಪದೇ ದರಗಳನ್ನ ಹೆಚ್ಚಿಸಿದ್ರೆ ಕಸ್ಟಮರ್ಸ್ ಕ್ಯಾಬ್ ಬುಕ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಹೀಗಾದ್ರೆ ಜೀವನ ಮಾಡೋದು ಹೇಗೆ? ಇದನ್ನು ಬಿಡಿಸಲಾಗದ ಕಗ್ಗಂಟಾಗದೆ. ಇನ್ನು ವಿಕ್ರಮ್ ಕುಮಾರ್ ಅವರಂತಹ ಗಿಗ್ ವರ್ಕರ್ಸ್ ಅಂದ್ರೆ ಡೆಲಿವರಿ ಕಾರ್ಮಿಕರ ಪಾಡಂತೂ ಇನ್ನೂ ಶೋಚನೀಯವಾಗಿದೆ. ಅವರ ಇಡೀ ಜೀವನೋಪಾಯ ನಿಂತಿರೋದೇ ವಾಹನದ ಇಂಧನದ ಮೇಲೆ. ಈಗ ಬರೀ ಮೊದಲು ಸಂಪಾದಿಸ್ತಿದ್ದ ಅಷ್ಟೇ ಆದಾಯವನ್ನ ಉಳಿಸ್ಕೋಬೇಕು ಅಂದ್ರೂ ಕೂಡ ಅವರು ಪ್ರತಿದಿನ ಇನ್ನೂ ಹೆಚ್ಚು ಗಂಟೆಗಳ ಕಾಲ ದುಡಿಯಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಈಗ ನಮ್ಮ 4ನೇ ಹಾಗೂ ಕೊನೆಯ ವಿಭಾಗ, ರಾಜಕೀಯ ಆರೋಪ ಪ್ರತ್ಯಾರೋಪ.
ನಿರೀಕ್ಷೆಯಂತೆಯೇ ಈ ತೀವ್ರ ಆರ್ಥಿಕ ಹೊರೆಯು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ತೀವ್ರವಾದ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ವರದಿಗಳಲ್ಲಿರುವಂತೆ ಎರಡೂ ಕಡೆಯ ನಿಲುವುಗಳನ್ನು ನಾವು ನೇರವಾಗಿ ವಿಶ್ಲೇಷಿಸೋಣ. ಇಲ್ಲಿ ಎರಡು ವಿಭಿನ್ನ ರಾಜಕೀಯ ನಿಲುವುಗಳು ಮುಖಾಮುಖಿಯಾಗಿವೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಜನವಿರೋಧಿ ನಿರ್ಧಾರ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಕೇಂದ್ರದ ಕಳಪೆ ಆರ್ಥಿಕ ನಿರ್ವಹಣೆಯನ್ನ ಮುಚ್ಚಿಹಾಕೋ ತಂತ್ರ ಅಂತ ಆರೋಪಿಸಿದ್ದಾರೆ. ಆದ್ರೆ ಮತ್ತೊಂದೆಡೆ ಕೇಂದ್ರ ಸರ್ಕಾರ ಏನಂತೂ ಸಮರ್ಥಿಸಿಕೊಳ್ತಿದೆ. ಜಾಗತಿಕ ತೈಲ ಬೆಲೆಗಳ ಏರಿಕೆ ಮತ್ತು ಪ್ರತಿದಿನ ಆಗ್ತಿರೋ 1,000 ಕೋಟಿ ರೂಪಾಯಿಗಳ ನಷ್ಟವನ್ನ ತಡೆಯಲು ಇದೊಂದು ಅನಿವಾರ್ಯವಾದ ರಕ್ಷಣಾ ಕವಚ ಅಂತ ಅವ್ರು ಹೇಳ್ತಿದ್ದಾರೆ. ಇಂಧನ ಬಳಕೆ ಕಡಿಮೆ ಮಾಡುವಂತೆಯೂ ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಹಣಕಾಸು ಖಾತೆಯನ್ನು ನಿಭಾಯಿಸುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳು ಈ ಏರಿಕೆ ಒಂದು ಡಾಮಿನೋ ಇಫೆಕ್ಟ್ ಅಂದ್ರೆ ಸರಪಳಿ ಪ್ರತಿಕ್ರಿಯೆನ ಉಂಟುಮಾಡುತ್ತೆ ಅಂತ ಎಚ್ಚರಿಸಿದ್ದಾರೆ. ಯಾಕಂದ್ರೆ ಕೇವಲ ಪೆಟ್ರೋಲ್ ರೇಟ್ ಅಷ್ಟೇ ಅಲ್ಲ, ಸಾರಿಗೆ ದರ, ತರಕಾರಿ, ದಿನಸಿ, ಹಾಲಿನ ದರ, ಕಟ್ಟಡ ನಿರ್ಮಾಣ ವೆಚ್ಚ, ಶಾಲಾ ವಾಹನ ಶುಲ್ಕ, ಕೊನೆಗೆ ಕೃಷಿ ವೆಚ್ಚಗಳು, ಹೀಗೆ ಪ್ರತಿಯೊಂದು ಅಗತ್ಯ ಸೇವೆಯ ಬೆಲೆಯೂ ಇದರಿಂದ ಏರಿಕೆಯಾಗೋದು ಖಚಿತ ಅಂತ. ಇದೆಲ್ಲದರ ನಡುವೆ ಈ ಇಂಧನ ಬೆಲೆ ನಿಗದಿಯ ಟೈಮ್ಲೈನ್ ಅನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಮಾರ್ಚ್ 2022ರಲ್ಲಿ ಉಕ್ರೇನ್ ಯುದ್ಧದ ಸಮಯದಲ್ಲಿ ಬೆಲೆ ಏರಿಕೆಯಾಗಿತ್ತು. ಆಮೇಲೆ 2022ರಿಂದ ಮೇ 2024ರವರೆಗೆ ಬೆಲೆಗಳಲ್ಲಿ ಅಂಥ ದೊಡ್ಡ ಬದಲಾವಣೆಗಳೇನೂ ಆಗಿರಲಿಲ್ಲ. ಕೇಂದ್ರವು ಪ್ರತಿದಿನ 1,000 ಕೋಟಿ ತೆರಿಗೆ ಸಂಗ್ರಹಿಸುತ್ತಿದೆ ಅಂತ ಆರೋಪ ಮಾಡುತ್ತಿರೋ ವಿರೋಧ ಪಕ್ಷದ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸರಿಯಾಗಿ 4 ಪ್ರಮುಖ ರಾಜ್ಯಗಳ ಚುನಾವಣೆಗಳು ಮುಗಿದ ಕೆಲವೇ ದಿನಗಳಲ್ಲಿ ಈ ಹಠಾತ್ ₹3 ಏರಿಕೆ ಮಾಡಿರುವುದನ್ನು ತೀವ್ರವಾಗಿ ಪ್ರಶ್ನಿಸುತ್ತಿದ್ದಾರೆ. ಜಾಗತಿಕ ಮಟ್ಟದ ಅಶಾಂತಿ ನಮ್ಮ ಮಾರುಕಟ್ಟೆಗಳನ್ನ ಅಸ್ಥಿರಗೊಳಿಸುತ್ತಿದೆ. ಇನ್ನೊಂದೆಡೆ ರಾಜಕೀಯ ಕದನಗಳು ನಡೀತಾನೇ ಇವೆ. ಇದೆಲ್ಲದರ ಮಧ್ಯೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಈ ₹3 ಏರಿಕೆಯು ಕೇವಲ ಜಾಗತಿಕ ಒತ್ತಡಗಳಿಗೆ ಮಾಡಿಕೊಂಡ ತಾತ್ಕಾಲಿಕ ಹೊಂದಾಣಿಕೆಯೋ, ಅಥವಾ ನಿಮ್ಮೆಲ್ಲರ ದೈನಂದಿನ ಬದುಕನ್ನ ಮತ್ತಷ್ಟು ದುಬಾರಿಯಾಗಿಸುವ ದಿನನಿತ್ಯದ ಅಗತ್ಯ ವಸ್ತುಗಳ ಹಣದುಬ್ಬರದ ಹೊಸ ವಿನಾಶಕಾರಿ ಚಕ್ರದ ಆರಂಭವೋ? ಏನನಿಸ್ತಿ ನಿಮಗೆ? ಈ ವಿಶೇಷ ವಿಶ್ಲೇಷಣೆ ಪ್ರಸ್ತುತ ಪರಿಸ್ಥಿತಿಯ ಸ್ಪಷ್ಟ ಚಿತ್ರಣವನ್ನ ನೀಡಿದೆ ಅಂತ ಭಾವಿಸ್ತೇನೆ. ನಿಜ, ಕನ್ನಡ ನ್ಯೂಸ್ನ ಈ ವರದಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಪ್ರಮುಖ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.